ಇದು ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡ್ತಿದ್ದೇನೆ. ನಾವೆಲ್ಲ ಮೂತ ಬೆಂಗಳೂರಿನವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು. ನಾ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಬೆಂಗಳೂರು ಗ್ರಾಮಾಂತರ ಇತ್ತು. ಆಮೇಲೆ ಕುಮಾರಸ್ವಾಮಿ ಬಂದಾಗ ಅದನ್ನ ರಾಮನಗರ ಅಂತ ಸೇರಿಸಿದ್ರು. ಇದು ನಮ್ಮ ಹಕ್ಕು. ಈ DK ಶಿವಕುಮಾರ್ ಅಂತ ಬದಲಾವಣೆ ಮಾಡ್ಕೊಳಕ್ ಸಾಧ್ಯನಾ? ತಂದೆ ಹೆಸರನ್ನ ಬದಲಾವಣೆ ಮಾಡ್ಕೊಳಕ್ ಸಾಧ್ಯನಾ? ಹುಟ್ಟು ಊರ ಹೆಸರನ್ನ ಬದಲಾವಣೆ ಮಾಡ್ಕೊಳಕ್ ಸಾಧ್ಯನಾ? ಅದು ನಮ್ಮ ಹುಟ್ಟು ಜಿಲ್ಲೆ ಬೆಂಗಳೂರು ಜಿಲ್ಲೆ. ಅದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ನಾವು ಬೆಂಗಳೂರು ಜಿಲ್ಲೆಯವರು ಅಂತ ಹೇಳ್ಕೊಳಕ್ಕೆ ನಿಮ್ಗೆಲ್ಲರೂ ಕೂಡ ಗೌರವ ಬರ್ತದೆ. ನಿಮ್ಮ ಆಸ್ತಿ ಬೆಲೆ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಬರೀ ಒಂದು ತೀರ್ಮಾನಕ್ಕೆ ಈ ಮಾಡ್ತಾ ಇರೋಂಥ ಅಭಿವೃದ್ಧಿಗೆ ನಿಮ್ಮ ಆಸ್ತಿ ಮೌಲ್ಯಗಳು ಇವತ್ತು ಹೆಚ್ಚಾಗಿದೆ. ನಿಮ್ಮ ಎಲ್ಲರೂ ಜೋಬುನ ದುಡ್ಡು ಹಾಕಕ್ಕೆ ಆಗದೆ ಇರ್ಬೋದು, ಆದ್ರೆ ನಿಮ್ಮ ಆಸ್ತಿ ಮೌಲ್ಯಗಳನ್ನ ಯಾವ ರೀತಿ ಮಾಡಬೇಕು, ನಿಮ್ಮ ಆಸ್ತಿ ದಾಖಲೆಗಳನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲ ಕೂಡ ವ್ಯವಸ್ಥೆಯನ್ನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇಡೀ ರಾಜ್ಯಕ್ಕೆ ದೊಡ್ಡಹಳ್ಳಿಯವರು ಅಂತ ಅಂದ್ರೆ, ಕನಕಪುರ ತಾಲೂಕು ಅಂತ ಅಂದ್ರೆ, ಇಡೀ ದೇಶದಲ್ಲಿ ನೀವೆಲ್ಲೇ ಹೋಗಿ, ಇನ್ನ ಯಾರೇ ದಳದವ್ರಿರ್ಲಿ, ಬಿಜೆಪಿ ಇರ್ಲಿ, ಯಾವ ಗಲಾಟೆಗೂ ಹೋಗಬಾರ್ದು, ಶಾಂತಿಯಿಂದ ಇರಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು. ನನ್ನ ಮನೆ ಬಾಗಿಲು ತೆರೆದಿದೆ, ಅಧಿಕಾರ ಬಂದಿದೆ. ಅಧಿಕಾರ ಬಂದಿರೋದು 4 ಜನಕ್ಕೆ ಸಹಾಯ ಮಾಡಕ್ಕೆ. ಅವರು ಓಟ್ ಹಾಕೋದು ಬಿಡೋದು ಅವ್ರ ಆತ್ಮಸಾಕ್ಷಿಗೆ ಬಿಟ್ಬಿಡಿ ನೀವು. ಆದ್ರೆ ಎಲ್ಲರನ್ನೂ ಕರ್ಕೊಳ್ಳಿ, ಎಲ್ಲರನ್ನೂ ಸೇರಿಸ್ಕೊಳ್ಳಿ. ಎಲ್ಲರಿಗೂ ನಮ್ಮ ಕೈಲಾದಂತ ಶಕ್ತಿಲಿ ಏನ್ ಮಾಡಕ್ ಸಾಧ್ಯನೋ ನಾನು ಸುರೇಶ್ ಕೂತ್ಕೊಂಡು ಈ ದೊಡ್ಡಹಳ್ಳಿಗೆ ಮತ್ತು ಕನಕಪುರ ಕ್ಷೇತ್ರಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಆ ಪ್ರಯತ್ನವನ್ನು ಮಾಡ್ತೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಬಂದಿದ್ದೀರಿ, ನನ್ನ ಮಗನಾಗಿ ಬೆಳೆಸಿದ್ದೀರಿ, ಇಡೀ ರಾಜ್ಯಕ್ಕೆ ಗೌರವ ತರೋ ರೀತಿಯಲ್ಲಿ ಮಾಡಿದ್ದೀರಿ. ಇವತ್ತು ನಮ್ಮ ಅನೇಕ ಹಿರಿಯರು ನಮ್ಮ ಜೊತೆಗಿಲ್ಲ. ನನಗೆ ಪೋಷಿಸಿದಂತ ಅನೇಕ ಎಲ್ಲ ವಟಾರಗಳಲ್ಲಿ ಎಲ್ಲ ಜಾತಿಯಲ್ಲೂ ಕೂಡ ಸುಮಾರು 100 ಜನ ನಾಯಕರುಗಳು ಕಳೆದ 40 ವರ್ಷದಿಂದ ನನಗೆ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ. ಅವರ ಮಾಡಿದಂತ ತ್ಯಾಗನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯುವಕರಿದ್ದೀರಿ, ಬಹಳ ಜನ ಯುವಕರು, ಉತ್ಸಾಹ. ಎಷ್ಟೋ ಜನ ನಾನು MLA ಆದಾಗ ನೀವು ಯಾರು ಹುಟ್ಟೇ ಇರಲಿಲ್ಲ, ಅಷ್ಟು ಯುವಕರಿದ್ದೀರಿ. ನಾನು ರಾಜಕಾರಣ ನಿಂತಾಗ ಎಷ್ಟೋ ಜನ ನೀವು ನಿಂತಿರ್ಲಿಲ್ಲ. ಸೊ ನಾನು ಜಿಲ್ಲಾ ಪಂಚಾಯತ್ ನಿಂತಾಗ ಎಷ್ಟೋ ಜನ ನೀವು ಇರಲಿಲ್ಲ. ಆದ್ರೂ ಕೂಡ ನಿಮ್ಗೆಲ್ಲ ರಾಜಕೀಯದ ಪ್ರಜ್ಞೆ ಇದೆ, ಬುದ್ಧಿವಂತರಾಗಿದ್ದೀರಿ, ವಿದ್ಯಾವಂತರಾಗಿದ್ದೀರಿ, ಹುಷಾರಾಗಿರಿ. ಹುಷಾರಾಗ ಜೋಬ್ಗಳು ಹುಷಾರು, ಯಾರು ಪಿಕ್ ಪಾಕೆಟ್ ಮಾಡ್ಬಿಟ್ಟರು, ಹುಷಾರಾಗಿ ನೋಡ್ಕೊಳ್ಳಿ ನೀವು. ಹುಷಾರಾಗಿರಿ. ಗಲಾಟೆ ಏನಾದ್ರು ಮಾಡ್ಕೊಂಡ್ರೆ ಇದೊಂದು ಪೊಲೀಸ್ ಸ್ಟೇಷನ್ ಓಪನ್ ಮಾಡಿಸ್ಬಿಡ್ತೀನಿ. ಇದಕ್ಕೆ ಅವಕಾಶ ಕೊಡಕ್ ಹೋಗ್ಬೇಡಿ. ತಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಇರಬೇಕು, ಎಲ್ಲರನ್ನೂ ಸೇರಿಸ್ಬೇಕು. ಮುಂದಕ್ಕೆ ನಾನು ಏನಾಗಬೇಕು ಆ ಕೆಲಸವನ್ನ ನಿಮ್ಗೆಲ್ಲ ಕೂಡ ಮಾಡ್ತೇನೆ. ನಿಮ್ ಗೌರವನ ಪ್ರಾಮಾಣಿಕವಾಗಿ ನಿಮ್ ಊರಿನ ಗೌರವನ ಉಳಿಸಿದಂತಾನೆ, ಈ ತಾಲೂಕಿನ ಸ್ವಾಭಿಮಾನ ಉಳಿಸಿದಂತಾನೆ. ಸೊ ನೀವು ಯಾರು ಬೆಂಗಳೂರು ಬಂದು ಭೇಟಿ ಮಾಡೋಕೆ ಕಷ್ಟ ಆಗ್ತದೆ. ನಾನೇ ನೀವು ಬರೋದು ಬೇಡ, ಎಲ್ಲ ಊರಾರ ಎತ್ಕೊಂಡು ಹುಡುಗರು ಎತ್ಕೊಂಡು ಬರೋದು ಬೇಡ. ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡಿ ನಿಮ್ಗೆ ನಮಸ್ಕಾರ ತಿಳಿಸೋಣ, ನಿಮ್ಮ ಆಶೀರ್ವಾದ ಪಡ್ಕೊಳ್ಳೋಣ ಅಂತೇಳಿ ನಾನು ಇಲ್ಲಿಗೆ ನಿಮ್ಮ ಮಗಳಿಗೆ ನಮ್ಮ ಊರಿಗೆ ಬಂದಿದ್ದೇನೆ. ಬಹಳ ಸಂತೋಷ ಆಯ್ತು. ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ತಾವೆಲ್ಲ ಬಂದಿದ್ದೀರಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮೆಲ್ಲರೂ ಕೂಡ ಮತ್ತೆ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ, ನಮಸ್ಕಾರ ತಾಯಿ, ನಮಸ್ಕಾರ, 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 ನಮಸ್ಕಾರ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಕಾಣ್ತದೆ. ಯಾಕೆ ಬಂಡವಾಳ ಹಾಕಿದ್ರಿ?